ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತಾವರ್. ನಮ್ಮ ಸತೀಶ್ ಜಾರಕಿಹೊಳಿ ಅವರು ರಾಯಚೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಶೇಷವಾಗಿ ಈಗ ಈ ಸರ್ಕಾರದ ಮೇಲೆ, ಪಕ್ಷದ ವರಿಷ್ಠರ ಮೇಲೆ, ಅಂದರೆ ಹೈಕಮಾಂಡ್ ಮೇಲೆ ಒತ್ತಡ ಭಾಳ ಅದ. ಆದಷ್ಟು ವಿಸ್ತರಣೆ ಮಾಡಿರಿ, ಸಂಪುಟನ ಬದ್ಧ ಮಾಡಿರಿ ಅನ್ನುವಂಥ ಒತ್ತಡದ ಆಗ್ಬೋದು. ಅದು ಹೈಕಮಾಂಡ್ ಬಿಟ್ಟಂಥ ವಿಷಯ ಅಂತ ಹೇಳಿದ್ದಾರೆ. ಅಂದ್ರೆ ಪುನರ್ರಚನೆ ಆಗ್ತದನೋ ಅಥವಾ ವರಿಷ್ಠ ಅದು ಮತ್ತು ಏನಪ್ಪ ಅಂತ ವಿಸ್ತರಣೆ ಯಾವ ರೀತಿ ಆಗ್ತದನೋ ಅನ್ನೋದು ಗೊತ್ತಿಲ್ಲ. ವಿಸ್ತರಣೆ ಆಗ್ಬೋದು ಅಥವಾ ಬದಲಾವಣೆ ಆಗ್ಬೋದು, ಅದೆಲ್ಲ ಗೊತ್ತಿಲ್ಲ. ಬಟ್ ಆಗು ಸಾಧ್ಯತೆ ಭಾಳ ಇದ್ದಾವೆ ಅನ್ನುವಂಗೆ ಒಂದು ಮಾತಾಡಿದ್ದಾರೆ. ಯಾಕಂದರೆ ಇವರು ಅತ್ಯಂತ ಕಿಚನ್ ಕ್ಯಾಬಿನೆಟ್ದಲ್ಲಿದ್ದಂಥವರು, ಅದರವರು ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರು. ಎಲ್ಲ ಒಳಗೆ ಏನು ನಡೀತದನೋ ಅನ್ನುವಂಥದ್ದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತದೆ ದಿನನಿತ್ಯ. ಯಾಕಂದ್ರೆ ರಾಜಕೀಯ ಮಾಡೋರಿಗೆ ಅವರ ಸುತ್ತಮುತ್ತ ಏನು ನಡೀತಿರ್ತದೆ, ಏನು ಆಗ್ತಾ ಇರ್ತದೆ ಅನ್ನೋ ಸ್ಪಷ್ಟವಾದಂಥ ಅಭಿಪ್ರಾಯ ಇರ್ತದೆ. ಆ ದಿಶೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತ್ರ ಭಾಳ ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಪುನರ್ರಚನೆ ಆಗ್ತದೋ ಬಿಡ್ತದೋ ಅದೇನು ನಮಗೆ ಗೊತ್ತಿಲ್ಲ, ಅದನ್ನು ನಾವು ಮೈ ಮೇಲೆ ಹೇಳ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಹೈಕಮಾಂಡ್ ಬಿಟ್ಟಂಥ ವಿಷಯ ನನಗೆ ಚರ್ಚೆ ಬೇಡ ಅನ್ನೋಂಗೆ ಮಾತಾಡಿದ್ದಾರೆ. ಆದರೆ ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವರು, ನಮ್ಮ ಸ್ಥಾನ ಉಳಿಸಿಕೊಳ್ಳುವುದೇ ಸಾಕಾಗಿದೆ.